ಮಂಗಲಕ್ಷ್ಮೀ ಬಾರಮ್ಮ. ತಾತಮ್ಮ, ನಾನು ನಿನ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತೈತೇನೋ. ಆದ್ರೆ ನಾನು ಬದುಕ್ತೀನಿ. ನೀನ್ ನನಗ್ ಬದುಕೋದನ್ನ ಹೇಳ್ಕೊಟ್ಟಿದ್ಯಾ. ಆ ಕಾರಣಕ್ಕಾದ್ರೂ ನಾನು ಬದುಕ್ತೀನಿ ತಾತಮ್ಮ. ಲಚ್ಚಿ, ಹೋಗ್ಬಿಟ್ ಬತ್ತೀಯನವ? ಹುಷಾರಾಗಿ ಹೋಗು. ಎಲ್ಲೇ ಇರು, ಹೆಂಗೆ ಇರು, ನೆಮ್ಮದಿಯಾಗಿರವ. ಆತ್ಮಲಿಂಗೇಶ್ವರ ನಿಂಗೆ ಒಳ್ಳೇದು ಮಾಡ್ತಾನೆ. ಅಕ್ಕ, ನೀನ್ ಹೋದ್ಮಕ್ಕೆ ನಾನು ನಿನ್ ನೋಡ್ಬೇಕಂದ್ರೆ ನಾನೇನ್ ಮಾಡ್ಲಿ? ಯಾಕಲಾಗಿರಿ? ನಾನಿಲ್ವಾ? ನಿಂಗೆ ಲಚ್ಚಿ ಹಾಕೊಂಡು ನೋಡ್ಬೇಕು ಅಂತ ಅನ್ಸಿರಿ ನಂಗೆ ಹೇಳು. ನಾನು ಪ್ಯಾಟಿ ಕರ್ಕೊಂಡೋಗಿ ಲಚ್ಚಿ ಹಾಕೊಂಡು ತೋರಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ನಂಜುಂಡಿ, ನನ್ನ ಹತ್ರ ಫೋನ್ ಅದ, ಫೋನ್ ಮಾಡು, ಓಡೋಡ್ ಬರ್ತೀರಿ. ಆಗ ದೇವಸ್ಥಾನದಾಗ ಕೂತ್ಕೊಂಡು ಚೆನ್ನಾಗಿ ಮಾತಾಡುವ. ಗಿರಿ, ಚೆನ್ನಾಗಿ ಓದ್ಕೋಬೇಕು. ಬೆಂಗಳೂರಿಗೆ ಬರೋಷ್ಟು ಓದ್ಕೋ, ಸರಿಯಾ? ಸರಿ ಅಕ್ಕ. ಲಚ್ಚಿ, ಅಪ್ಪಯ್ಯ ಆಸ್ತಿನೆಲ್ಲ ನಿನ್ನ ಹೆಸ್ರಿಗೆ ಬರ್ದವನ್ ಕಣವ. ಆಸ್ತಿನ ಕಟ್ಕೊಂಡು ನನ್ಗೇನಾಗ್ಬೇಕು ನಂಜುಂಡಿ? ಎಲ್ಲ ನಿಂದೆಯ. ನಾನು ಬರ್ತೀನಿ. ಲಚ್ಚಿ, ಒಂದು ಮಾತು ಕೇಳ್ಬೇಕಾಯ್ತು ಕಣವ. ತಾತಮ್ಮನ ಇಸಿಯ ನಿಂಗೆ ಹೆಂಗ್ ಗೊತ್ತಾಯ್ತು? ಮಾವ ಹೇಳಿದ್ರು. ಬರ್ತೀನಿ. ಹುಷಾರಾಗಿ ಹೋಗವ. ನಿನ್ನ ಮಗನಿಗೋಸ್ಕರ ಅದೇನ್ ತ್ಯಾಗ ಮಾಡ್ತೀಯೋ ಅದನ್ನ ನೀನೇ ತೀರ್ಮಾನ ಮಾಡ್ಕೊ. ಬರ್ಲಾ? ಇಲ್ಲ, ನಾನಿಲ್ಲಿರಬಾರ್ದು. ಅಮ್ಮ ನಿಂತ್ಕೊಳ್ಳಿ. ಎಲ್ಲೋಗ್ತಿದ್ದೀರಾ? ತುಂಬಾ ತಲೆನೋವು ರಾಮು, ಮನೆಗೆ ಹೋಗೋಣ ಅಂತ. ಯಾಕಮ್ಮ, ಏನಾಯ್ತು? ಏನಾಯ್ತು ಅಂದ್ರೆ ಏನೂ ಆಗಿಲ್ಲ, ತಲೆನೋವು ಅಷ್ಟೇ. ಸರಿ, ನೀವು ಮನೆಗೆ ಹೋಗ್ತಿರೋದು ಚಂದನ್ಗೆ ಹೇಳಿದ್ದೀರಾ? ಇಲ್ಲ, ಹೇಳಿದ್ರೆ 1000 ಪ್ರಶ್ನೆ ಕೇಳ್ತಾನೆ, ಗಾಬರಿ ಆಗ್ತಾನೆ. ಮನೆಗೆ ಹೋಗಿ ಒಂದು ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ಬನ್ನಿ ಹೋಗೋಣ. ನೀನು ಎಲ್ಲಿಗೆ ಬರ್ತಿದ್ಯಾ? ಇಲ್ಲಮ್ಮ, ನಾನು ನಿಮ್ಮ ಜೊತೆ ಬರ್ತೀನಿ. ನನಗೂ ಯಾಕೋ ತುಂಬ ಬೇಜಾರಾಗ್ತಿದೆ. ಯಾಕಂದ? ಯಾರು ಏನಾರು ಹೇಳಿದ್ರಾ? ಚೆ ಯಾರೂ ಏನು ಒಂದಿಲ್ಲ. ನಾನು ನಿಮ್ಮ ಜೊತೆಲೇ ಇರ್ತೀನಿ. ಸರಿ, ನೀವು ಇಲ್ಲೇ ಇರಿ, ನಾನು ಹೊರಗಡೆ ಹೋಗಿ ಆಟೋ ತೊಗೊಬರ್ತೀನಿ. ಬೇಡ ರಾಮು, ಹೋಗೋಣ, ಹೋಗ್ತಾ ಆಟೋ ಮಾಡ್ಕೊಳ್ಳೋಣ. ಆದರೂ ನೀನು ಇಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತೇನೋ. ಇಲ್ಲಮ್ಮ, ನಾನು ನಿಮ್ಮ ಜೊತೆಲೇ ಇರ್ತೀನಿ. ನೀನ್ ಹೇಗೆ ನನ್ನ ಅಣ್ಣನಿಗೆ ಪ್ರೀತಿ ಮಂಕು ಬೂದಿ ಎರ್ಚಿದ್ಯೋ ಹಾಗೆ ನನ್ನ ಗೊಂಬೆನು ಚಂದುಗೆ ಪ್ರೀತಿ ಮಂಕು ಬೂದಿ ಎರ್ಚ್ತಾ ಇದ್ದಾಳೆ, ಗೊತ್ತಾ? ಅಮ್ಮ, ನಿಜ ಹೇಳಿ, ನಿಮಗೆ ನಿಜವಾಗ್ಲೂ ತಲೆನೋತಾ ಇದೆಯಾ? ಇಲ್ಲ. ಅಯ್ಯೋ ರಾಮ, ತಲೆ ನೋತಾ ಇದೆ, ಮನೆಗೆ ಹೋಗೋಣ ಬಾರೋ ರಾಮ ಅಂತ ನೀವೇ ಹೇಳಿದ್ರಿ. ತಲೆನೋವು. ಅಮ್ಮ, ನೀವು ಒಂದೊಂದ್ಸರಿ ನನಗೂ ಚಂದನ್ಗೂ ಹೇಳ್ತಿದ್ರಿ, ನಿಮ್ಮಿಬ್ಬರಿಗೂ ಸುಳ್ಳೇಳಕ್ ಬರಲ್ಲ ಅಂತ. ಮಕ್ಕಳು ತಾಯಿ ಥರನೇ ಅಲ್ವೇನಮ್ಮ? ಆದ್ರೆ ತಾಯಿಗೇನೆ ಸುಳ್ಳೇಳಕ್ ಬರಲಿಲ್ಲ ಅಂದ್ರೆ ಮಕ್ಕಳು ತಾನೆ ಏನ್ ಮಾಡ್ತಾರೆ? ಇಲ್ಲ ರಾಮು,
ತಲೆನೋವು. ಮನೆಗೆ ಹೋಗಿ ಕಾಫಿ ಕುಡಿದು ಮಲಗಿದ್ರೆ ಸರಿ ಹೋಗುತ್ತೆ. ಅಮ್ಮ, ಇವತ್ತು ಫಂಕ್ಷನ್ ಎಷ್ಟು ಚೆನ್ನಾಗಿತ್ತಲ್ಲ. ಆ ಹಾಡು, ಆ ಬೆಳಕು, ಆ ಡ್ಯಾನ್ಸು, ಎಲ್ರು ಏನ್ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು, ಏನ್ ಖುಷಿಯಾಗಿದ್ರು ಅಲ್ವೇನಮ್ಮ? ನನಗಂತೂ ಇವತ್ತು ಸಮಯ ಹೋಗಿದೆ ಗೊತ್ತಾಗ್ಲಿಲ್ಲ. ಅದ್ರಲ್ಲೂ ಅಜ್ಜಿ ತಾತನ್ಗೆ ಅಷ್ಟು ವಯಸ್ಸಾಗಿದ್ರು ಏನ್ ಡ್ಯೂಯೇಟ್ ಆಡ್ತಾ ಇದ್ರು ಅಂತೀರಾ? ಏನ್ ಎನರ್ಜಿ ಅಪ್ಪ. ಇನ್ನ ಕಲ್ಪನೆ ಅಂತ ತಗೊಳ್ಳಿ ನೀವು, ಯಾವಾಗ್ಲೂ ಒಳ್ಳೆ ಮುಖನ ಮೂಲಂಗಿ ಮಕ ಮಾಡ್ಕೊಂಡಿರೋರು ಇವತ್ತು ಗಂಡನ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರು. ಇನ್ನು ಕುಮುದ ಅತ್ತೆ ತಗೊಳ್ಳಿ, ಯಾವಾಗ್ಲೂ ನಾನು ನೋಡಿದ್ರೆ ಒಳ್ಳೆ ಗುರ್ರ ಅನ್ನೋರು, ಅವರು ಡ್ಯಾನ್ಸ್ ಮಾಡ್ತಾ ಇದಾರೆ. ಯಪ್ಪ, ನಮ್ಮ ಮನೇಲಿರೋರೆಲ್ಲ ಒಂಥರ ಡ್ರಾಮಾ ಆರ್ಟಿಸ್ಟ್ಗಳಿದ್ದಂಗೆ. ಸ್ಟೇಜ್ ಮೇಲೆ ಒಂಥರ ಇರ್ತಾರೆ, ಮನೇಲಿ ಒಂಥರ ಇರ್ತಾರೆ. ಅಮ್ಮ, ನಾನು ಅವಾಗ್ಲಿಂದ ಒಬ್ನೇ ಮಾತಾಡ್ತಾ ಇದ್ದೀನಿ, ನೀವು ಮಾವು ಒಂದೇ ಸುಮ್ಮನೆ ಇದ್ದೀರಲ್ಲ. ಅಲ್ಲ, ಯಾರಾದ್ರೂ ನೋಡಿದವ್ರು ನನ್ನ ತಿಕ್ಲ ಅನ್ಕೊಳಲ್ವಾ? ಗತಿ ಆಯ್ತಮ್ಮ ನಿಮ್ಗೆ. ಅಷ್ಟೇಲಮ್ಮ. ಅಯ್ಯೋ ದೇವ್ರೆ, ಇಷ್ಟೊತ್ತಲ್ಲ ಆಟಗಳು ಯಾವುದೂ ಇಲ್ಲ. ಅಮ್ಮ, ಒಂದ್ ನಿಮಿಷ ಇಲ್ಲೇ ರೀ, ಇಲ್ಲೇ ಯಾವ್ದಾದ್ರು ಆಟ ಇದ್ರೆ ತರ್ತೀನಿ. ಅವ ಏನಾಯ್ತು ನಿಮ್ಗೆ? ಅವ, ನೀವು ಬಾಯಿಗೆ ಹಾಕೊಳ್ತೀರಲ್ಲ ಔಷಧಿ ತಂದಿದ್ದೀರಾ? ಎಲ್ಲದೆ ಅದು? ಅಯ್ಯೋ ದೇವ್ರೆ, ಶಿವನೇ, ಏನ್? ಅಮ್ಮ, ಯಾವ ಆಟಗಳು ಸಿಗ್ತಾ ಇಲ್ಲ ಅಮ್ಮ. ಅಣ್ಣ, ನನ್ ಕಾರ್ ಅದೆ, ಇಲ್ಲೇ ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಕರ್ಕೊಂಡು ಹೋಗೋಣ ಬೇಗ. ಪ್ಲೀಸ್ ಬೇಗ ಕರೀರಿ. ಡ್ರೈವರ್ ಅಣ್ಣ, ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ಅಯ್ಯೋ, ಇವ್ರಿನ್ನೂ ಬಂದೇ ಇಲ್ಲ. ಸರಿ, ಇಲ್ಲೇ ಕೂತ್ಕೊಂಡು ಕಾಯುವ. ನನಗ್ ಗೊತ್ತು, ಈ ಮನೇಲಿ ಏನೋ ನಡೀತಿದೆ. ನನಗ್ ಗೊತ್ತಿಲ್ದಿರೋ ಹಾಗೆ ನನ್ನ ಬೆನ್ ಹಿಂದೆ ಈ ಮನೇಲಿ ಏನೋ ನಡೀತಿದೆ. ಅಮ್ಮ ನನ್ನ ಎಂಗೇಜ್ಮೆಂಟ್ ದಿನ ಅರ್ಧದಲ್ಲೇ ಬಿಟ್ಟು ಹೋದ್ಲು ಅಂದ್ರೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರ್ಲೇಬೇಕು. ಆ ಕಾರಣ ಏನು ಅಂತ ಇವಾಗ ಗೊತ್ತಾಗ್ಲೇಬೇಕು ನನಗೆ. ಅಮ್ಮ ಹಾಗೆಲ್ಲ ಹೋಗಲ್ಲ, ಯಾರ ಮನ್ಸಿಗೂ ಬೇಜಾರು ಮಾಡ್ದವಳಲ್ಲ. ಇವತ್ತು ಅವಳ ಮನ್ಸಿಗೆ ಬೇಜಾರು ಮಾಡಿದವ್ರು ಯಾರು? ಯಾರು? ಚಂದು, ಕೋಪ ಮಾಡ್ಕೋಬೇಡಪ್ಪ. ನನಗೆ ಗೊತ್ತು, ನಿನ್ ತಾಯಿಗೆ ಏನಾರು ಆದ್ರೆ ನೀನ್ ಸಹಿಸ್ಕೊಳ್ಳಲ್ಲ ಅಂತ. ಪಾರ್ವತಿಗೆ ಏನು ಆಗಲ್ಲ. ಏನು ಆಗ್ಬಾರ್ದು, ಏನು ಆಗಲ್ಲ. ಅಕಸ್ಮಾತ್ ಒಂದ್ ವೇಳೆ
ಅಮ್ಮಂಗೆ ಏನಾದ್ರು ಆದ್ರೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಿ, ನಾನು ಎಷ್ಟು ಒಳ್ಳೆಯವನೋ ಅಷ್ಟೇ ಕೆಟ್ಟವನು. ಯಾರಾದ್ರೂ ಏನಾದ್ರೂ ಅಮ್ಮಂಗ್ ಅಂದಿದ್ರೆ ಅವರು ನಂದು ಸುಮ್ಮನೆ ಬಿಡಲ್ಲ. ಅಮ್ಮ ನನಗೇನು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವಳು ನನಗೆ ದೇವರು, ನನ್ನ ಪ್ರಪಂಚ, ನನ್ನ ಸರ್ವಸ್ವ. ಅವಳಿಗೆ ಏನಾದ್ರೂ ಆದ್ರೆ ಚಂದು, ಈ ಸಂದರ್ಭದಲ್ಲಿ ಧೈರ್ಯದಿಂದ ಇರ್ಬೇಕಪ್ಪ. ನೋಡು, ನಿನ್ ತಾಯಿ ಏನೂ ಆಗಲ್ಲಪ್ಪ, ಸಮಾಧಾನ ಮಾಡ್ಕೋಪ್ಪ. ಏನೋ ಆಗ್ಬಾರ್ದು ತಾತ, ಆಗಲ್ಲಪ್ಪ. ಏನೋ ಆಗ್ಬಾರ್ದು, ಏನೋ ಆಗಲ್ಲ. ಅಮ್ಮ ಅಮ್ಮ ಯಾವತ್ತೂ ಯಾರಿಂದನೂ ಏನು ನಿರೀಕ್ಷೆ ಇಟ್ಕೊಂಡಿಲ್ಲ ತಾತ. ಬದಲಾಗಿ ಅವ್ರ ಕೈಲಾಗಿದ್ದನ್ನ ಕೊಟ್ಟಿದ್ದಾಳೆ. ಅಮ್ಮನ್ಗೆ ಯಾಕೆ ಹೀಗೆ? ತಾತ, ಅಲ್ಲಿ ಏನಾಯ್ತು, ಯಾರ ಅಮ್ಮಂಗೆ ಏನಂದ್ರು ಅಂತ ನನಗೆ ಗೊತ್ತಾಗ್ಬೇಕು. ಯಾರಿಗೂ ಹೇಳ್ದೆ, ನನಗೂ ಹೇಳ್ದೆ. ಅಮ್ಮ ಯಾಕೆ